ಜನಕ್ಕೆ ಲೆಕ್ಕಾಚಾರ ಇರೋದು NDA ಕೂಟದ ಒಳಗಡೆ ಇರುವ ಪಕ್ಷಗಳು ಮತ್ತು INDIA ಇರುವ ಪಕ್ಷಗಳು ಒಬ್ರಿಗೊಬ್ರಿಗೆ ಮಾತಾಡ್ಕೋತಾರೆ ಅಥವಾ ಒಬ್ಬರ ಒಳಗಡೆ ಇನ್ನೊಬ್ರು ಬಂದು ಮಾತಾಡ್ಕೋತಾರೆ ಅನ್ನೋದು. ಬಟ್ ದೆರ್ ಇಸ್ ಅ ಸಿಗ್ನಿಫಿಕೆಂಟ್ ನಂಬರ್ ಒಂದು ಬಂದು ಕೂತ್ಕೊಂಡಂಗಿದೆ, ಅದು ಅದರ್ಸಲ್ಲಿ ವಿಚ್ ಈಸ್ ಅರೌಂಡ್ 17 or 18. ಮೇಲ್ನೋಟಕ್ಕೆ 290 230 ಮುಂದೆ 17 ಸಣ್ಣ ನಂಬರ್ ಆಗಿರಬಹುದು. ಆದರೆ ಇವತ್ತಿರೋ ಪರಿಸ್ಥಿತಿಯಲ್ಲಿ ಸರ್ಕಾರ ರಚನೆ ವಿಚಾರದಲ್ಲಿ ಆ 17ರಲ್ಲಿ 10, 11, 12 ಭಾಳ ಇಂಪಾರ್ಟೆಂಟ್ ನಂಬರೇ ಆಗುತ್ತೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಮತ್ತು INDIA ಒಕ್ಕೂಟ ಇಬ್ಬರೂ ಈ 17ರ ಒಳಗಡೆ ಇರೋರನ್ನು ಕೂಡ ಮಾತಾಡ್ಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಅನ್ನೋ ಸುದ್ದಿ, ವಿಚ್ ಇಸ್ BJD, ADMK ಅಥವಾ ಯಾರು YSRCP ಈ ಥರದ ಎಲ್ಲರೂ ಮಾತಾಡೋಕ್ಕೆ ಪ್ರಾರಂಭ ಮಾಡ್ಕೊಂಡಿದ್ದಾರೆ, ಒಬ್ಬರಿಗೆ ಒಬ್ಬರು ಅಂತ. ಅಲ್ಟಿಮೇಟ್ಲಿ ಈ ಅದರ್ಸ್ ಪಕ್ಷಗಳು ಕ್ವಿಕ್ಕಾಗಿ ತಮ್ಮ ಕಾಲನ್ನು ತಗೊಳ್ಳಲ್ಲ ಅಂತ ಕಾಣುತ್ತೆ. BJD ತಗೋಬೋದೇನೋ, ಬಿಕಾಸ್ BJP ವಿರುದ್ಧವಾಗಿ ಅಲ್ಲಿ ಹೋರಾಟ ಮಾಡಬೇಕಾಗಿರೋದ್ರಿಂದ. ಬಟ್ ಅದರ್ಸ್ ಎಲ್ಲ ತಗೊಳ್ಲಿಕ್ಕಿಲ್ಲ ಅನ್ಸುತ್ತೆ. ಕ್ವಿಕ್ಕಾಗಿ ಕಾಲ್ಸನ್ನು ಸ್ವಲ್ಪ ತಡ ಮಾಡ್ತಾರೆ, ನೋಡ್ತಾರೆ ವಿಂಡ್ ಗಾಳಿ ಯಾವ ಕಡೆ ಬೀಸ್ತಾ ಇದೆ ಅಂತ. ಅದು ಬೀಸುವ ಲೆಕ್ಕ ನೋಡಿಕೊಂಡು ಆ ಕಡೆಗೆ ಸಪೋರ್ಟನ್ನು ಪ್ಲೆಡ್ಜ್ ಮಾಡಿದ್ರೆ ಅವ್ರಿಗೆ ಲಾಭನೂ ಜಾಸ್ತಿ, ರಕ್ಷಣೆನೂ ಜಾಸ್ತಿ, ಎರಡೂ ಜಾಸ್ತಿ. ಈಗಲೇ ಕಮಿಟ್ ಮಾಡ್ಕೋಬೇಕಾದ ನೆಸೆಸಿಟಿ ಅವ್ರಿಗೆ ಯಾರಿಗೂ ಇಲ್ಲ. ಇರೋದೇ ಅವ್ರ ಹತ್ರ 2, 3, 4, 1 ಇರ್ಬೋದು, ಬಟ್ ಅದನ್ನು ಕಮಿಟ್ ಮಾಡಬೇಕಾಗಿಲ್ಲ ಅವ್ರು ಈಗಲೇ. ಹಾಗಾಗಿ ದೇ ವಿಲ್ ಟೇಕ್ ಟೈಮ್, ಬಟ್ ಅದನ್ನು ಸ್ಪ್ರೆಡ್ ಮಾಡ್ತಾರೆ. ಮತ್ತು ಅವರ ಅನುಕೂಲ ಅಥವಾ ಅನಾನುಕೂಲ ಅವ್ರಿಗೆ ಎರಡು ಬರೋದು ಯಾವಾಗ ಅಂದರೆ, ಸರ್ಕಾರ ರಚನೆಯಾಗಿ ವಿಶ್ವಾಸ ಮತ ಯಾಚನೆಗೆ ಮತಕ್ಕೆ ಕರೆದಾಗ ಅದು ಸಮಸ್ಯೆ ಬರೋದು. ಓಕೆ, ಹಾಗಾಗಿ ಒಂದು ವೇಳೆ NDA ಕಂಫರ್ಟಬಲಿ ಯಾವುದೇ ಗೋಜಲಿಲ್ಲದೆ ಸರ್ಕಾರ ಮಾಡ್ತು ಅಂದರೆ ಅದರ್ಸಲ್ಲಿ ಬಹುತೇಕ ಜನ ಬರಬಹುದಾದವರುಗಳು, ಬರೋಕ್ಕಾಗೋದೇ ಇಲ್ಲ ಅದರೊಳಗಡೆ ನಾವು BJP ಜೊತೆ ಅನ್ನೋರು ಪ್ರಶ್ನೆ ಬೇರೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು, MIM ಇಂದ ಅಸಾದುದ್ದೀನ್ ಓವೈಸಿ ಈಗ ಅದರ್ಸಲ್ಲಿದ್ದಾರೆ. ಅವರು ಇವ್ರು ಕರೆದ್ರೂ ಅವ್ರು ಬರೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ಬರಬಹುದಾದ 17ರ ಪೈಕಿ ಅಥವಾ ಅದೆಷ್ಟೋ ಆ ನಂಬರ್ ಎಲ್ಲಿಗೆ ಸೆಟ್ಲ್ ಆಗುತ್ತೋ ಆ ನಂಬರ್ಗೆ ಯಾರು ಇರ್ತಾರೆ ಅವ್ರಿಗೆ ಇಂಪಾರ್ಟೆನ್ಸ್ ಸಿಕ್ಕೋದು ಯಾವಾಗ ಅಂದರೆ, ಸರ್ಕಾರ ರಚನೆಯಾದಾಗ ಅವ್ರ ಜೊತೆ ಅವ್ರು ಸೇರಿಕೊಂಡ್ರೆ, ಮತ ಹಾಕೋದ್ರ ಜೊತೆಗೆ ಆಗೇನಾಗುತ್ತೆ, ಅವ್ರಿಗೆ ಬೇಕಾಗಿದ್ದ ಕೆಲಸನೋ ಮತ್ತೊಂದೇನೋ ಮಗದೊಂದೋ ಏನೋ ಒಂದು ವರ್ಕೌಟ್ ಆಗುತ್ತೆ, ಕ್ವಿಕ್ಕಾಗಿ ಆಗಲಿಕ್ಕಿಲ್ಲ. ಈಗ ನನ್ನ ಪ್ರಕಾರ ಮೇಜರ್ಲಿ ಎಲ್ಲರೂ ವರ್ಕ್ ಮಾಡೋದು NDA ಒಳಗಡೆ ಇರೋ ಪಾರ್ಟ್ನರ್ಸಲ್ಲಿ ಯಾರನ್ನಾರು ಅಲ್ಲಾಡ್ಸೋಕ್ಕಾಗತ್ತಾ ನೋಡ್ತಾರೆ, ಅದರಲ್ಲೂ ಇಬ್ಬರನ್ನ ಪ್ರಮುಖವಾಗಿ. ಅಯೋಧ್ಯೆಯಲ್ಲಿ BJPಯ ಲಲ್ಲು ಸಿಂಗ್ಗೆ ಹಿನ್ನಡೆ, SPಗೆ ಮುನ್ನಡೆಯಲ್ಲಿ ಅವರು ಕಾಯ್ದುಕೊಳ್ತಾ ಇದ್ದಾರೆ ಮುನ್ನಡೆಯನ್ನು. ಮಂಡ್ಯದಲ್ಲಿ SPಯ ಅವಧೇಶ್ ಪ್ರಸಾದ್ಗೆ 13,000 ಮತಗಳ ಲೀಡ್ ಇದೆ. ಓಕೆ, ಎಷ್ಟು ರೌಂಡ್ ಇದೆ ಅಂತ ನನಗೆ ಗೊತ್ತಿಲ್ಲ. ಬೆಂಗಳೂರು ಕೇಂದ್ರದ ಫಲಿತಾಂಶ ಬಂದ ಮೇಲೆ ನಾವು ಕೆಲವು ಕ್ಷೇತ್ರಗಳ ವಿಚಾರದಲ್ಲಿ ಕಾಯೋದು ಬೆಟ್ರು ಎರಡೂ ಕಡೆ. ಹೌದು, ಯಾಕಂದರೆ ಒಂದು ಅಸೆಂಬ್ಲಿ ಕ್ಷೇತ್ರ 1,12,000 ಓಟ್ ತೊಗೊಂಬಂದು ಒಬ್ಬ ಅಭ್ಯರ್ಥಿಯನ್ನು 35,000 ಮತದಿಂದ ಗೆಲ್ಲಿಸತ್ತೆ ಅನ್ನೋ ನಮ್ಮ ಕಣ್ಣು ಮುಂದೆ ಈಗ 1 ಗಂಟೆ ಹಿಂದೆ ಆಗಿರೋವಾಗ ನೋ ಐಡಿಯಾ ಅಲ್ಲೆಲ್ಲ ಯಾವ ಕ್ಷೇತ್ರ ಬಂದಿದೆಯೋ, ಯಾವುದು ಬಂದಿಲ್ವೋ, ಅಲ್ಲಿ ಯಾವ ಭಾಗ ಬಂತೋ ಯಾವ ಭಾಗ ಬರಲಿಲ್ವೋ ಅಂತ ನಮ್ಗೆ ಐಡಿಯಾನೇ ಇಲ್ಲ. ಅಲ್ಲಿ ಎಷ್ಟು ರೌಂಡ್ಸ್ಗಳು ಬಾಕಿ ಗೊತ್ತಿಲ್ಲ. ಹಾಗಾಗಿ ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ದಟ್ ಫಾರ್ಮಲ್ ಇದು ಲಾಸ್ಟ್ ರೌಂಡ್ಸ್ಗೆ ಬರೋವರೆಗೆ. ಆದರೆ ಈ ರೀತಿ ವಾಯನಾಡ್, ರಾಯಬೇರಿ ಇಂಥದ್ರಲ್ಲಿ 3 ಲಕ್ಷ, 2 ಲಕ್ಷ, 2.25 ಲಕ್ಷ ಎಲ್ಲ ಲೀಡ್ ಬಂದಿದೆ ಅಂತಂದರೆ ಯು ಡೋಂಟ್ ಹ್ಯಾವ್ ಟು ಬಿ ವರಿಡ್. ಅವಾಗ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಆಲ್ಮೋಸ್ಟ್ ಗೆಲ್ತಾರೆ ಅಲ್ಲಿ ಹೇಳ್ಬೋದು. ಎಸ್, ಸೊ ಫೈನಲಿ ಈಗ ಕರ್ನಾಟಕದಂತೂ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಕ್ಕಾಗಿದೆ. ದೇಶದ ಕ್ಲಿಯರ್ ಪಿಕ್ಚರ್ ಸಿಗಬೇಕಾಗಿರುವಂಥದ್ದು ಬಾಕಿ ಇದೆ. ಅದು 300 ಕ್ರಾಸ್ ಮಾಡುತ್ತಾ, 400 ಪಾರ್ ಅಂತೂ ಆಗಲಿಲ್ಲ, 300 ಪಾರ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಬಹಳಷ್ಟು ಜನರಿಗಿದೆ. ಹಲವು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಬಾಕಿ ಇರುವಂಥದ್ದು ಏನು ಅಂತಂದ್ರೆ 5-10 ಸಾವಿರ ಮಾರ್ಜಿನ್ನಲ್ಲಿರುವಂಥ ಕ್ಷೇತ್ರಗಳು ಇನ್ನೂ ಫೈಟಲ್ಲಿದ್ದಾವೆ. ಸೊ ಅದು ರೌಂಡ್ಸ್ಗಳು ಮುಗಿತಾ ಅವು ಏನಾದರೂ ಯಾವ ಕಡೆಗೆ ವಾಲತ್ತೆ, ಅದು BJP ಕಡೆಗೆ ವಾಲತ್ತಾ, ಕಾಂಗ್ರೆಸ್ ಕಡೆಗೆ ವಾಲತ್ತಾ, ಉತ್ತರ ಪ್ರದೇಶ ಆದರೆ SP ಕಡೆಗೆ ವಾಲತ್ತಾ ಅನ್ನುವಂಥದ್ದು ಬಹಳ ಕ್ಯೂರಿಯಾಸಿಟಿ ಇದೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ತುಂಬ ಕಾಯ್ತಾ ಇದ್ದಾರೆ.